ಏನ್ ಬಾಹುಬಲಿನ? ಸ್ವಾತಿ ಮುತ್ತು. ಬಾಹುಬಲಿ ಬಂಡೆ. ರಂಗಿತರಂಗ. ಬಿಲ್ಲು ಬಾಣ. ಯಾರು ಹೇಳ್ಬೇಡಿ, ಯಾರು ಹೇಳಂಗಿಲ್ಲ ಇರಿ. ನಾನು ಹೇಳಿರುವಂತ ಸಿನಿಮಾ ಹೆಸರು ಏನಂದ್ರೆ ಕಾಮಣ್ಣನ ಮಕ್ಕಳು. ರುದಾನ್, ಅಪ್ಪ ಏನ್ ಚಿತ್ರ ಬಿಡ್ಸವ್ರ? ಬೈಲಿ ಮೈ ಕೆತ್ಕ ಬಾ. ಬೈಲಿ ಅಪ್ಪ ಏನ್ ಚಿತ್ರ ಬಿಡ್ಸವ್ರ? ಗೆಸ್ ಮಾಡು. ಏನದು? ಶ್ರೀರಾಮ ಹಿಂಗೆ ಇಟ್ಕೊಂಡು ಆಗ್ತಾರಲ್ಲ ಅದು. ಓ, ಶ್ರೀರಾಮ ಹಿಂಗ್ ಹಿಡ್ಕೊಂಡು ಬಿಡ್ತಾರಲ್ಲ ಅದು. ಇದು ಈ ಚಿಕ್ಕದು ಅದು ಕಲ್ಲು. ಕಲ್ಲ? ಅದ್ರಲ್ಲೇ ತಗೊಂಡು ಹೊಡಿ ಹೇಳ್ತೀನಿ ನಿಮ್ಮ ಅಪ್ಪ. ಈ ಕಡೆ ಬನ್ನಿ ಶ್ವೇತು, ಈ ಕಡೆ ಕೇಳ್ತೀನಿ. ಎಲ್ಲೈತೆ ಸರ್ ಇಲ್ಲಿ ಕಾಮಣ್ಣನ ಮಕ್ಕಳು? ಹಿಂದೆ ಬರ್ದಿದ್ದೀರಾ? ಅಲ್ಲ, ಇದು ಸುಡ್ತಾರಲ್ವಾ ಬೆಂಕಿ, ಬೆಂಕಿ ಎಲ್ಲ ಹೋಗ್ಲಿ. ಬೆಂಕಿ ಎಲ್ಲಿದೆ ಮೇಡಮ್? ಬಾಯಿಂದ ಹಚ್ಚಿರೋ ಬೆಂಕಿ ಅದು. ಬಾಯಲ್ಲಿ ಹಚ್ಚಿರೋ ಬೆಂಕಿ ಹಿಂಗೆ ಅದು ಡ್ಯಾನ್ಸ್ ಮಾಡೋದಂತೆ ನನಗೆ ಗೊತ್ತಾಗ್ಲಿಲ್ಲ. ಹಚ್ಚಿಬಿಟ್ಟು ನಾವು ಡ್ಯಾನ್ಸ್ ಮಾಡ್ತೀವಿ. ಕಾಮಣ್ಣ ಮಕ್ಕಳೇ. ಮಕ್ಕಳಲ್ಲಿ ಮಕ್ಕಳು ನಾವು ಮಾಡ್ಕೊಳ್ಳೋದು, ಅದೇ ಇಮೇಜ್ ಮಾಡ್ಕೊಳ್ಳೋದು ಅಂತ. ಈ ಚಿತ್ರ ಹಿಂಸೆ ಹೇಗಿತ್ತು ಅಂತ ನೋಡೋಣ ಶ್ವೇತು. ಕುರಿ. ಶ್ವೇತು ಹಂಗ್ ಬಂದು ಅಲ್ಲಿ ಮೇಲೆ ಕೂತ್ಕೊಳಕ್ ಏನ್ ಮಾಡ್ಬೇಕು ಶ್ವೇತು? ನಾನು ನೀನ್ ಹೆಂಗ್ ಬಂದಿದ್ದು? ಯಾವ ಕಡೆ ಹೆಂಗ್ ಬಂದೆ? ಸಣ್ಣ ಆಗ್ಬೇಕು. ಆ ಕಡೆಯಿಂದ ಬಂದಿದ್ದು ಅಲ್ವಾ ಕನ್ನ? ಹಂಗ್ ಓಡ್ ಬಂದ್ರೆ ಎತ್ಕೋತೀಯಾ ಶ್ವೇತು? ಅವ್ರು ಕೂತ್ಕೊಳಕ್ಕಾಗತ್ತಾ? ಅವ್ರು ಕೂತ್ಕೊಳಕ್ಕಾಗತ್ತಾ? ಯಾಕೆ ಕೂತ್ಕೋತೀನಿ ಶ್ವೇತು ನಾನು? ಆಗಲ್ಲ. ಕೇಳಿ ರುದಾನ ಕೇಳಿ ಆಗಲ್ಲ. ಹೆಂಗಿದೆ? ತೋರ್ಸು. ಇವ್ನು ಹೇಳಿ ಹೇಳಿ ನಾನು ನೆಕ್ಸ್ಟ್ ಇಂದ ಹೊಟ್ಟೆ ಕರ್ಗಿಸೋಂಗ್ ಆಗ್ಬಿಟ್ಟಿದೆ. ಹೆಂಗಿದ್ದೀನಿ ನಾನು? ಕುರಿಮರಿ ಇದೆ. ಡಾಕ್ಟರ್ ಕರ್ಕಬಾ, ಆಪರೇಷನ್ ಮಾಡಿಸ್ಬಿಟ್ಟು ಎತ್ಕೊಂಡೋಗಿವೆ. ಓಕೆ, ಚಿತ್ರಹಿಂಸೆ ಹೇಗಿತ್ತು ಅಂತ ನಮ್ಮ ಬೀಗ್ರ ಹತ್ರ ಕೇಳೋಣ. ರಾಜೇಶ್ ಅವರೇ, ಚೆನ್ನಾಗಿತ್ತು. ಇದು ಒಂಥರ ಇಲ್ಲಿ ಬೇರೆ ಬೇರೆ ಥರದ್ದೆಲ್ಲ ಕಮೆಂಟ್ಸ್ ಬರ್ತಾ ಇತ್ತು, ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅಂತ. ನೀವು ಎಲ್ಲಾನು ಮೀರಿ ಬೇರೆ ತರ ಮಾಡಿದ್ರಿ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಆಕ್ಚುಲಿ ಈ ಒಂದು ಗೇಮ್ ಆಡ್ಸಿದ್ದು ಯಾರ್ ಬೆಸ್ಟ್ ಅಂತ ನೋಡೋದಕ್ಕಲ್ಲ, ಜೋಡಿ ಸಮ್ಮಿಲನ ರೌಂಡ್ ಆಗಿರೋದ್ರಿಂದ ಓನ್ಲಿ ಎಂಟರ್ಟೈನ್ಮೆಂಟ್ ಅಷ್ಟೇ ಆಗಿರೋದು. ಸೊ ಹಾಗಾಗಿ ಎಸ್, ಇಟ್ ವಾಸ್ ಫಿಲ್ಡ್ ವಿತ್ ಎಂಟರ್ಟೈನ್ಮೆಂಟ್. ಎಸ್ ಸರ್ ನೋಡಿದವ್ರಿಗೆ ಅನ್ಕೋತಾರೆ ಕೇಕ್ ತಿನ್ಬಿಟ್ಟು ಬಾಯಲ್ಲಿ ಮಾರ್ಕರ್ ಇಟ್ಕೊಳ್ಳೋದು, ಅದು ಸ್ಲಿಪ್ ಆಗ್ತಾ ಇರ್ತದೆ ಅಲ್ವಾ? ಅದ್ರ ಜೊತೆನಲ್ಲಿ ಸಲೈವ ಬೇರೆ ಬರ್ತಾ ಇರ್ತದೆ. ಎಲ್ಲಾನು ಮೇಂಟೈನ್ ಮಾಡ್ಬೇಕು. ಅದರಲ್ಲೇ ಕಾನ್ಶಿಯಸ್ ಆಗಿ ಹೋಗ್ತೀವಿ. ಇನ್ನಾದ್ರೂ ಬರೀ ಅಂದ್ರೆ ಏನ್ ಬರೆಯೋದಕ್ಕಾಗುತ್ತೆ? ಅದು ಬೋರ್ಡ್ ಹಿಡ್ಕೊಳ್ಳೋಗಿಲ್ವಂತೆ, ಬರೀ ಬಾಯಲ್ಲಿ ಹಿಡ್ಕೊಂಡ್ ಬರೆಯೋದಂದ್ರೆ ಇಟ್ಸ್ ರಿಯಲಿ ಇಂಪಾಸಿಬಲ್. ಅಂತದ್ರಲ್ಲಿ ಏನೋ ಒಂದು ಮಾಡುವಂತ ಒಂದು ಪ್ರಯತ್ನವನ್ನು ಮಾಡಿದೆ. ತುಂಬಾ ಚೆನ್ನಾಗಿತ್ತು, ಖುಷಿಯಾಗಿತ್ತು. ಮೊದಲನೇದಾಗಿ ಚಿದಾನಂದ್ ಸರ್ ಅಂಡ್ ಕವಿತಾ ಮೇಡಮ್, ವೆಲ್ಕಮ್ ಬ್ಯಾಕ್ ನಮ್ಮ ವೇದಿಕೆಗೆ. ತುಂಬಾ ಖುಷಿಯಾಗಿತ್ತು. ಹೆಮ್ಮೆ ಅನ್ಸಿದೇನು ಅಂದ್ರೆ ನಮ್ಮ ವೇದಿಕೆಯಿಂದ ನಿಮ್ಮ ಜೀವನ ಬೇರೆ ರೀತಿ ಬದಲಾಯಿತು ಅಂತ ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಸ್ಫೂರ್ತಿನಲ್ಲೇ ನಾನೊಂದು ಚಿಕ್ಕದಾಗಿ ನಮ್ಮ ತಾಯಿ ಬಗ್ಗೆ ಒಂದು ಕವನ ಬರೆದೆ. ನನಗೆ ತುಂಬ ಇಷ್ಟ ಆಯಿತು. ಅದನ್ನ ಈಗೆಲ್ಲ ಒಂದು ಸೊ ನಾವೇನು ಬೇಕಾದರೂ ಮಾಡೋದು. ಅದರಲ್ಲಿ ನಮ್ಮ ಸಾಹಿತ್ಯನ ಹಾಕಿ ಒಂದು 20 ಸೆಕೆಂಡ್ ಒಂದು ಹಾಡು ಮಾಡಿದೆ. ಅದನ್ನ ಕೇಳಿಸ್ಬೋದು? ಎಸ್ ಸರ್. ನಿಜವಾಗ್ಲೂ ನಮ್ಮ ತಾಯಿ ಹೋಗಿದ್ದು ನನಗೆ ನೋವು
ಖಂಡಿತ ಇದೆ. ಅದನ್ನ ಸಮಾಧಾನ ಮಾಡ್ಕೊಳಕ್ಕಾಗಲೇ ಇಲ್ಲ. ಆದರೆ ಆ ನೋವನ್ನು ಮರೆಸಿ ತಾಯಿ ರೂಪದಲ್ಲಿ ನೀವೆಲ್ಲ ಬಂದು ನನಗೆ ಸಮಾಧಾನ ಕೊಟ್ಟಿದ್ದೀರಾ, ಒಂದು ಉತ್ಸಾಹ ಕೊಟ್ಟಿದ್ದೀರಾ, ಹುಮ್ಮಸ್ಸು ಕೊಟ್ಟಿದ್ದೀರಾ. ಅದಕ್ಕೆ ನಾನು ಇಲ್ಲಿಂದಲೇ ನಿಮಗೆ ನಮಸ್ಕಾರ ಮಾಡ್ತೀನಿ. ಮತ್ತೆ ಜೋಡಿ ನಂಬರ್ 1 ವೇದಿಕೆಗೆ ಬಂದಿದ್ದೀರಾ. ಹೇಗಿದ್ದೀರಾ ಸರ್? ಶೋ ಆದ್ಮೇಲೆ ಹೇಗಿದೆ ಲೈಫು? ಜೋಡಿ ನಂಬರ್ 1 ಬಂದಾಗ ಇದ್ದ ಮಾನಸಿಕ ಸ್ಥಿತಿ ಪರಿಸ್ಥಿತಿ ತುಂಬಾ ಬದಲಾವಣೆ ಆಯ್ತು. ನಾನು ಹೇಳಿದ್ನಲ್ಲ, ಜೋಡಿ ನಂಬರ್ 1 ಸೀಸನ್ 1 ನಾವು ಗೆದ್ದಾಗ ನನಗೆ ಒಂದು ಆಕ್ಸಿಜನ್ ಅಂತ ಹೇಳಿದ್ನಲ್ಲ, ದಟ್ ವಾಸ್ ಟ್ರೂ. ಇವತ್ತು ನಿಜ. ನಾವು ಗಾಡ್ ಬ್ಲೆಸ್, ವಿ ಆರ್ ಫೈನ್. ಟಚ್ ವುಡ್. ಗುಡ್ ಸರ್, ವೆರಿ ಗುಡ್ ಸರ್. ಮೇಡಮ್, ನೀವು ಹೇಳಿ, ಜೋಡಿ ನಂಬರ್ 1 ಆದ್ಮೇಲೆ ಲೈಫ್ ಹೇಗಿದೆ? ಜೋಡಿ ನಂಬರ್ 1 ಆದ್ಮೇಲೆ ಲೈಫ್ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಎಲ್ಲಿ ಹೋದ್ರು ಗುರುತಿಸ್ತಾರೆ ನನ್ನ. ಇವ್ರು ಮಾಸ್ಕ್ ಹಾಕೊಳ್ಳಿ ಅಂತಾರೆ. ನಾನೇನಕ್ಕೆ ಮಾಸ್ಕ್ ಹಾಕೊಬೇಕು, ಸುಮ್ಮನೆ ಇರಲಿಲ್ಲ. ನನ್ನ ನೋಡಿ ಕೆಲವೊಂದ್ಸಲ ಇವ್ರನ್ನ ಗುರುತಿಸಿದ್ದಾರೆ. ಸರ್, ಆಕ್ಚುಲಿ ನಿಮ್ದು 39 ವರ್ಷಗಳ ಸಾರ್ಥಕವಾದಂಥ ದಾಂಪತ್ಯ ಸರ್. ಅದೇ ತರ ನಮ್ಮ ಕೋಟೆ ಪ್ರಭಾಕರ್ ಸರ್ ಹಾಗೂ ಮಾಲತಿಯಮ್ಮ ಅವ್ರದ್ದು 30 ವರ್ಷಗಳ ಸಾರ್ಥಕ ದಾಂಪತ್ಯ ಸರ್. ಈ ಜೋಡಿ ಬಗ್ಗೆ ನಿಮ್ಮ ಮಾತು ಸರ್? ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಮಹಿಳೆ ಇರ್ತಾಳೆ ಅಂತ, ಹಾಗಾಗಿ ಅವ್ರ ಪಾತ್ರ ಕೂಡ ಬಹಳ ದೊಡ್ಡದು. ನಮ್ಮ ಎಸ್ಪೆಷಲಿ ನಮ್ಮ ಸಿನಿಮಾದಲ್ಲಿ ನಮ್ಮ ಹೆಂಡತಿ ನಮಗೆ ಸಪೋರ್ಟ್ ಮಾಡಿಲ್ಲ ಅಂದ್ರೆ ನಮ್ಮ ಇಂಡಸ್ಟ್ರಿಲಿ ನಾವು ಮೂವ್ ಆಗೋದೇ ಇಲ್ಲ. 30 ದಿವಸದಲ್ಲಿ 15 ದಿನ ಕೆಲಸ ಇರುತ್ತೆ, 15 ದಿನ ಇರಲ್ಲ. ಅಪ್ಸ್ ಅಂಡ್ ಡೌನ್, ಕಷ್ಟ ಸುಖ ಬಂದಾಗ ಯಾರು ಬೇಕಾದ್ರೂ ಜೊತೆ ಇರ್ತಾರೆ, ಕಷ್ಟ ಬಂದಾಗ ಯಾರು ಇರ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಕರೆಕ್ಟ್ ಸರ್. ಕಷ್ಟ ಬಂದಾಗ ಆ ಟೈಮು ಬಹಳ ಕೌಂಟ್ ಆಗುತ್ತೆ. ಕಷ್ಟದಲ್ಲಿ ಯಾರು ನಮ್ಮ ಜೊತೆ ಆದ್ರೂ ಒಂದು ಫ್ಯಾಮಿಲಿ ಮೈನ್. ಆಮೇಲೆ ನಮ್ಮನ್ನ ನಾಳೆ ನಮ್ಮ ಮಕ್ಕಳಿಗೆ ನಿಮ್ಮ ಅಪ್ಪ ಇಂಥವನು ಇಷ್ಟು ಚೆನ್ನಾಗಿದ್ದ, ಇಷ್ಟು ಕಷ್ಟಪಟ್ಟ ಅಂತ ಹೇಳೋದೇ ಹೆಂಡತಿ. ಮಕ್ಕಳಿಗೆ ಗೌರವ ಕೊಡಬೇಕು ಅಂದ್ರೆ ಹೆಂಡತಿ. ಹಾಗಾಗಿ ಬಹಳ ದೊಡ್ಡ ಪಾತ್ರ ಹೆಂಡತಿದು. ಅದರಲ್ಲಿ ಅವರು ಸಕ್ಸಸ್ ಆಗಿದೆ ಅಂತ ನಾನು ಭಾವಿಸ್ತೀನಿ. ಆಲ್ವೇಸ್ ಲವ್ ಇರ್ಲಮ್ಮ ಅವ್ರ ಮೇಲೆ. ಥ್ಯಾಂಕ್ ಯು ಸರ್. ಈಗ ನಮ್ಮ ಕಾರ್ಯಕ್ರಮ ನೋಡ್ತಾ ಇರೋಂಥ ನಮ್ಮ ಕರ್ನಾಟಕದ ವೀಕ್ಷಕರಿಂದ ಸರ್ವೆ ಮಾಡಿ ಒಂದಷ್ಟು ಉತ್ತರಗಳು ತಗೊಂಡ್ಬಂದಿದ್ದೀವಿ. ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನ ಈ ಜೋಡಿಗಳಿಗೆ ನಾವು ಕೇಳ್ತೀವಿ. ಅಂದ್ರೆ ಪ್ರಭಾಕರ್ ಸರ್ಗೆ ಹಾಗೂ ಅಭಿಜಿತ್ ಸರ್ಗೆ. ಓಕೆ. ಸೊ ಇವ್ರು ಕೊಡುವಂತ ಉತ್ತರ ಎಷ್ಟು ಸರಿ ಇರುತ್ತೆ, ತಪ್ಪಿರುತ್ತೆ ಅಂತ ನೋಡೋಣ. ಓಕೆ, ಸೆಟ್ ಅಪ್ ಪ್ಲೀಸ್. ಓಕೆ, ನಿಮ್ಮ ಮೊದಲನೆಯ ಪ್ರಶ್ನೆ. ಪ್ರಪಂಚದಲ್ಲಿ ಪಕ್ಕದ ಮನೆ ಗಾಸಿಪ್ ಮಾತಾಡದೆ ಊಟ ಸೇರಲ್ಲ, ನಿದ್ದೆ ಬರಲ್ಲ ಅನ್ನೋ ಹೆಣ್ಮಕ್ಳು ಎಷ್ಟು % ಇದ್ದಾರೆ? 60%, 70%, 90%, 100%? ಓಕೆ, ಕೋಟೆ ಪ್ರಭಾಕರ್ ಸರ್ ಹೇಳಿ ಸರ್, ಎಷ್ಟು %? ನೀವೇ ಫಸ್ಟ್ ಈಗ. 70. ಓಕೆ, ಅಭಿಜಿತ್ ಸರ್ ನೀವೇನ್ ಹೇಳ್ತೀರಾ ಸರ್? 100%. ಉತ್ತರ, ಸರಿಯಾದ ಉತ್ತರ ಏನು ಅಂತ ನೋಡೋಣ.